ಹಾಯ್ ಹಲೋ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದು ಶಿವರಾತ್ರಿ ಹಬ್ಬದ ದಿನದ ಮಿನಿ ವ್ಲಾಗ್ ಆಗಿರುತ್ತೆ. ಇಲ್ಲೇ ನಮ್ಮ ಮನೆ ಹತ್ರ ಚಿಕ್ಕದಾಗಿರೋಂಥ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ತುಂಬ ಚೆನ್ನಾಗಿ ದೇವರನ್ನೆಲ್ಲ ಕರೆಸಿ ಕುಣಿಸಿದ್ರು. ವೀರಗರ್ಸಿ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಬಂದು ಅದರ ನೆಕ್ಸ್ಟ್ ಡೇ ಹಬ್ಬದ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಪಲಾವು, ಶಾವಿಗೆ ಪಾಯಸ, ಕಾಳು ಗೊಜ್ಜು 3 ಐಟಮ್ಸ್ ಆಗಿತ್ತು ನಾನು ಪ್ಲ್ಯಾನಿಂಗ್ ಪ್ರಕಾರ. ಸೊ ಅದನ್ನು ಮಾಡಿದ್ದೆ. ಸೊ ಶಿವರಾತ್ರಿ ಹಬ್ಬದಲ್ಲಿ ವಿಶೇಷವಾಗಿ ಉಪವಾಸ ಇರ್ತಾರೆ ಎಲ್ಲರೂ, ಆದರೆ ನಾವೇನು ಉಪವಾಸ ಇರಲಿಲ್ಲ. ಆದರೂ ಶಿವರಾತ್ರಿ ಹಬ್ಬದ ದಿವಸ ಯಾರು ಹಬ್ಬದ ಅಡುಗೆ ಮಾಡಲ್ಲ, ಅದರ ನಾಳೆಗೆ ಮಾಡೋದು. ಸೊ ಹಾಗಾಗಿ ನಾನು ಹಬ್ಬ ಆದ ನಾಳೆಗೆ ಫ್ರೆಶ್ ಅಪ್ ಆಗಿ ದೇವರಿಗೆ ನೈವೇದ್ಯ ಮಾಡಿ ದೇವ್ರಿಗೆ ಅರ್ಪಣೆ ಮಾಡಿದ ನಂತರ ನಾವೆಲ್ಲ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ದೇವ್ರಿಗೆ ನೈವೇದ್ಯ ಮಾಡಿದ್ಮೇಲೆ ಇನ್ನೂ ರುಚಿ ಹೆಚ್ಚಾಗುತ್ತೆ. ಸೊ ಪಲಾವ್ ಮಾಡಿದ್ರಿಂದ ನನ್ನ ಮಗ ಖಾರದ ಐಟಮ್ ತಿನ್ನಲ್ವಲ್ಲ, ಹಾಗಾಗಿ ಅವನಿಗೋಸ್ಕರ ಒಂಚೂರು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಹಂಗೆ ಆಟಾಡಿಸ್ತಾ ಅವನಿಗೆ ನೈಟ್ ತಿನ್ನಿಸ್ತಾ ಇದ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.